ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಇವಾಗ 11:30 ಆಗಿದೆ. ಬೇಗ ಬಿಡಬೇಕಾಗಿತ್ತು. ಟಿಫನ್ ಎಲ್ಲ ಮಾಡಿ ಹೋಗೋ ಅಷ್ಟೊತ್ತಿಗೆ ಇಷ್ಟೊತ್ತಾಗಿದೆ. ಇನ್ನು ನಾನು ಕಾರಲ್ಲಿ ಸಿಗ್ತೀನಿ. ಇನ್ನು ನಮ್ಮ ಮನೆಯವರು ಊರಿಂದ ಬಂದರು, ನಮ್ಮನ್ನ ಕರ್ಕೊಂಡು ಹೋಗ್ಬೇಕಂತ ಹೇಳಿ. ಬಂದಾಗೆಲ್ಲ ಒಂದೊಂದು ಟ್ರಿಪ್ ಹೊಡೆಯೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಆ್ಯಕ್ಚುಲಿ ಫಸ್ಟ್ ಟೈಮ್ ಬಂದಾಗೇ ಊರಿಂದ ಬಂದಾಗೇ ಹೋಗ್ಬೇಕು ಅಂದ್ಕೊಂಡ್ವಿ. ಅವಾಗ ಹೋಗೋಕ್ಕಾಗಲಿಲ್ಲ. ಸರಿ, ಇವಾಗಾದರೂ ಹೋಗಿ ಬಂದುಬಿಡೋಣ ನಡಿ ಅಂತ ಹೇಳಿ ಕರ್ಕೊಂಡು ಹೊರಟಿದ್ದಾರೆ. ನಾವು ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ನಮ್ಮಮ್ಮ ಸುಮಾರು ಒಂದು 2-3 ಟೈಮ್ ಏನೋ ಹೇಳಿ ಬಿಟ್ಟಿದ್ದರು. ನಾವು ಕರ್ಕೊಂಡೇ ಹೋಗಿರಲಿಲ್ಲ. ಅಂದರೆ ಕರ್ಕೊಂಡು ಹೋಗಲಿಲ್ಲ ಅಂದರೆ ನಮ್ಮ ಟೈಮು ಸಾಲಲಿಲ್ಲ ಬಂದಾಗೆಲ್ಲ ಹೋಗೋಕ್ಕೆ. ಹಾಗಾಗಿ ಈ ಸತಿ ಹೋಗಿ ಬಂದುಬಿಡೋಣ ಅಂಥೇಳಿ ಹೋದ್ವಿ. ಆ್ಯಕ್ಚುಲಿ ನಾವು ಅಂದ್ಕೊಂಡಿದ್ದು ಬಾಗ್ಲು ಹಾಕಿರುತ್ತೆ ಈ ಟೈಮ್ಗೆ ಹೋದರೆ ಅಂತ. ನೋಡಿದ್ರೆ ಇವಾಗ ಧಾರಾವಾಹಿದಲ್ಲೆಲ್ಲ ತೋರಿಸ್ಬಿಟ್ಟು ಫೇಮಸ್ ಆಗಿಬಿಟ್ಟಿದೆ ದೇವಸ್ಥಾನ. ಜನಗಳು ಸಿಕ್ಕಾಪಟ್ಟೆ ಜನ ಇರ್ತಾರೆ, ಮಾತ್ರ ಹೋಗ್ತಾ ಇರ್ತಾರೆ ಜನ ಕಂಟಿನ್ಯೂ. ಹಾಗಾಗಿ ನಾವೇನು ಮಾಡಿದ್ವಿ, ಹೆಂಗೂ ಓಪನ್ ಇರುತ್ತಲ್ಲ ನಡಿ ಅಂತೇಳಿ ಹೋದ್ವಿ. ಇನ್ನು ಬೆಳಗ್ಗೆ ಎಲ್ಲ ಟಿಫನ್ ಮಾಡಿ ನಾವು ರೆಡಿಯಾಗಿ ಹೋಗೋ ಅಷ್ಟೊತ್ತಿಗೆ ಮನೆ ಬಿಟ್ಟಿದ್ದೆ ಒಂದು 11:30 ಆಗೋಗೋಯ್ತು. ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಒಂದು 12:30 1 ಗಂಟೆ ಆಗೋಯ್ತು. ಕ್ಲೋಸ್ ಆಗಿರುತ್ತೋ ಏನೋ, ಸುಮ್ಮನೆ ಹೋಗಿ ಬರೋದು ಬೇಡ ಅಂತ ಅಂದ್ಕೊಂಡ್ವಿ. ನೋಡಿದ್ರೆ ಇವಳು ನಮ್ಮ ತಂಗಿ ಗೂಗಲಲ್ಲೆಲ್ಲ ಚೆಕ್ ಮಾಡಿ ನೋಡಿದ್ಲು, ಇಲ್ಲ ಎನಿ ಟೈಮ್ ಓಪನ್ ಇರುತ್ತೆ ಅಂತ. ಹಾಗಾಗಿ ನಾವು ಹೋದ್ವಿ. ನಿಜವಾಗ್ಲೂ ದೇವಸ್ಥಾನ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಂಥರ ಪಾಸಿಟಿವ್ ಎನರ್ಜಿ ವೈಬ್ಸ್ ಕೊಡುತ್ತೆ ಅಲ್ಲಿ ಹೋಗಿದ ತಕ್ಷಣನೇ. ನನಗೆ ಅದೇನೋ ಗೊತ್ತಿಲ್ಲ, ನಾನು ಮದುವೆಗಿಂತ ಮುಂಚೆ ಬನಶಂಕರಿ ದೇವಸ್ಥಾನಕ್ಕೆ ತುಂಬ ಅಂದರೆ ತುಂಬ ಹೋಗ್ತಿದ್ವಿ. ಶುಕ್ರವಾರಕ್ಕೆ ಒಂದು ಸತಿ ಹೋಗ್ತಿದ್ವಿ ನಾನು ನಮ್ಮಮ್ಮ. ಆದರೆ ಈ ಮದುವೆ ಆದಮೇಲೆ ಇಲ್ಲಿಗೆ ಬಂದಮೇಲೆ ಹೋಗೋದೇ ಬಿಟ್ಬಿಟ್ಟಿದ್ದೀವಿ. ಈಗ ಜನ ಎಲ್ಲ ಜಾಸ್ತಿ ಅಲ್ಲಿ ಶುಕ್ರವಾರ ಮಂಗಳವಾರ. ಹಾಗಾಗಿ ಯಾರು ರಶಲ್ಲಿ ಹೋಗ್ತಾರೆ ಅಂಥೇಳಿ ಬಿಟ್ಬಿಟ್ಟಿದ್ದೀವಿ. ಈಗ ಹೋಗೋದೇ ಅಲ್ವಲ್ಲ. ಹಾಗಾಗಿ ಇವಾಗ ಏನಾರು ಈ ಥರ ಹೋದರೆ ಒಂಥರ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಇನ್ನು ನಮ್ಮ ಮನೆಯವರು ಅಲ್ಲಿ ಹೋಗಿದ ತಕ್ಷಣವೇ ವೀಡಿಯೋ ಮಾಡ್ತೀನಿ ನಿಂತ್ಕೊ, ಫೋಟೋ ತೆಗಿತೀನಿ ನಿಂತ್ಕೊ ಅಂತಾರೆ. ಫೋಟೋ ತೆಗಿತೀನಿ ಅಂದ್ಬಿಟ್ಟು ವೀಡಿಯೋ ಮಾಡ್ತಾರೆ, ವೀಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಫೋಟೋ ತೆಗಿತಾರೆ. ನಾನು ಒಂಥರ ಕಾಮಿಡಿ ಆಗೋಗ್ಬಿಟ್ಟಿತ್ತು ಅಲ್ಲಿ ಹೋಗಿದ ತಕ್ಷಣವೇ. ಇನ್ನು ನಮ್ಮ ಅಪ್ಪಗೆ ನಾನು ಧಾರಾವಾಹಿ ಸೀನೆಲ್ಲ ಹೇಳ್ತಾಯಿದ್ದೆ ಅಲ್ಲಿ ಹೋದ ತಕ್ಷಣ, ಈ ಸೀನ್ ಇಲ್ಲೇ ನಡೆದಿದ್ದು, ಈ ಸೀನ್ ಇಲ್ಲೇ ನಡೆದಿದ್ದು ಅಂತ ಹೇಳಿ. ನಮ್ಮ ಮನೆಯವರು ದೇವಸ್ಥಾನ ನೋಡೋಕೆ ಬಂದಿದ್ಯಾ, ಧಾರಾವಾಹಿ ಸೀನ್ ಹೇಳೋಕ್ಕೆ ಬಂದಿದ್ಯಾ ಅಂತ ಹೇಳಿ ರೇಗಿಸ್ತಾಯಿದ್ರು ನನಗೆ. ಇನ್ನು ಅದೆಲ್ಲ ಮುಗೀತು. ಅದೆಲ್ಲ ಸೀನೆಲ್ಲ ಎಕ್ಸ್ಪ್ಲೇನ್ ಮಾಡಿಕೊಂಡು ನಾವು ದೇವಸ್ಥಾನ ಸುತ್ತ ಬಂದಿದ್ದೇ ನಮ್ಗೆ ಗೊತ್ತಾಗಲಿಲ್ಲ, ಹಂಗಾಗೋಗ್ಬಿಟ್ಟಿತ್ತು. ದೇವಸ್ಥಾನ ಎಲ್ಲ ಕೈ ಮುಗಿದು ಅಲ್ಲೆಲ್ಲ ವೀಡಿಯೋ ಮಾಡೋಂಗಿಲ್ಲ ಒಳಗೆ. ಆ್ಯಕ್ಚುಲಿ ವೀಡಿಯೋ ಮಾಡಿದ್ದು ಗೊತ್ತಾರು ಬೈತಾರೇನೋ ಅಂತ ಹೇಳಿ ನಾವು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಪ್ರಸಾದನೂ ತೊಗೊಂಡು ಪ್ರಸಾದನೂ ತಿಂದು ಬಂದ್ವಿ. ಇನ್ನು ಅಲ್ಲಿ ತಡೆ ಹೊಡಿತಾರೆ. ಅಂದರೆ ಇವಾಗ ತಡೆ ಹೊಡೆಯೋದು ಅಂದರೆ, ಈಗ ದೃಷ್ಟಿ ಯಾರಾದರೂ ಮಾಡಿಸಿ ಮಾಟ ಮಂತ್ರ ಮಾಡಿಸಿ ಹಾಕಿದ್ರೆ ಆ ಥರ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ತಡೆ ಹೊಡಿತಾರೆ ಅಲ್ಲಿ ದೇವಸ್ಥಾನದಲ್ಲಿ. ಆ್ಯಕ್ಚುಲಿ ನಾವು ಮಾಡ್ಸೋಣ ಅಂದ್ಕೊಂಡ್ವಿ. ಅಲ್ಲಿ ಜನ ಜಾಸ್ತಿ ಇರೋದ್ರಿಂದ ನಾವೇನು ಮಾಡ್ಸೋಕ್ಕೆ ಹೋಗಲಿಲ್ಲ. ನಾವು ಮುಂಚೆ ಬೇರೆ ದೇವಸ್ಥಾನದಲ್ಲಿ ಬೇರೆ ಕಡೆ ದೇವಸ್ಥಾನದಲ್ಲಿ ಮಾಡಿಸಿದ್ವಿ. ಹಾಗಾಗಿ ಏನು ಬೇಡ ಅಂತ ಹೇಳಿ ನಾವು ಮಾಡ್ಸೋಕ್ಕೆ ಹೋಗಲಿಲ್ಲ. ಇನ್ನು ಪ್ರಸಾದ ನನ್ನ ಮಕ್ಕಳು ಚೆಲ್ಲಾಡಿಕೊಂಡು ತಿನ್ನೋ ಅಷ್ಟೊತ್ತಿಗೆ ಒಂದು 1/2 ಅವರ್ ಅಲ್ಲೇ ಟೈಮ್ ಪಾಸ್ ಆಗೋಯ್ತು ನಮ್ಮದು. ಇನ್ನು ಸುತ್ತಮುತ್ತಲು ದೇವಸ್ಥಾನ ಎಲ್ಲ ಕವರ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ನಾವು ಹೋಗಿದ್ದೇನೆ ಎಡವಟ್ಟು ಟೈಮಲ್ಲಿ ಹೋಗಿದ್ವಲ್ಲ, ಹಾಗಾಗಿ ಏನು ಬೇರೆ ದೇವಸ್ಥಾನಗಳಿಗೆಲ್ಲ ನಾವು ಹೋಗೋಕ್ಕೆ ಆಗಲಿಲ್ಲ ಹೇಳ್ಬೇಕಂತಂದರೆ. ಇನ್ನು ನಮ್ಮ ಮನೆಯವ್ರು ನಂಗೆ ಗೊತ್ತಿಲ್ದಂಗೆ ನಾನು ತಿಂತಾಯಿದ್ದೀನಿ ವೀಡಿಯೋ ಮಾಡ್ತಾಯಿದ್ರು. ಇನ್ನು ಅದನ್ನೇ ತಮಾಷೆ ಮಾಡ್ಕೊಂಡು ಈ ಕಡೆ ಬಂದು ನಿಂತ್ಕೊಂಡೆ ನಾನು. ನಮ್ಮ ಮಕ್ಕಳು ಹೆಂಗಂದರೆ, ನನ್ನ ಮಗಳು ತಿಂತಾಳೆ, ಇವನಿಗೆ ನಾವು ತಿನ್ನಿಸ್ಬೇಕು. ತಿನ್ನಲ್ಲ ಅಂತ ಹೇಳಿ ನೀನೇ ತಿನ್ನು ಅಂತ ಕೊಟ್ಟಿದ್ಮೇಲೆ ನಾನು ತಿಂದೆ, ಟೈಮ್ ಆಗುತ್ತೆ ಅಂತ ಹೇಳಿ ಲಾಸ್ಟ್ ತುತ್ತಿಗೆ ನಾನು ತಿಂತೀನಿ ಅಂತ ಹೇಳಿ ಇದು ಮಾಡ್ತಾಯಿದ್ದ. ಇನ್ನು ಅದೆಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ. ಬರೋ ಅಷ್ಟೊತ್ತಿಗೆ 1:30 ಆಗೋಯ್ತು. ಅದು ಹೆಂಗೆ ಟೈಮ್ ಪಾಸ್ ಆಯಿತು ಅನ್ನೋದೇ ಗೊತ್ತಾಗಲಿಲ್ಲ ಅಲ್ಲಿ ಒಳಗೆ. ಇನ್ನು ನಮ್ಮ ಮನೆಯವರು ಫೋಟೋ ಸೆಷನ್ ಎಲ್ಲ ನಡೆಸಿ, ಎಲ್ಲೋದ್ರೂ ನಮ್ದು ಇದೊಂದು ಕಾಯಮು, ಯಾಕಂದರೆ ಮೆಮೊರಿ ಆಗಿರುತ್ತೆ ಒಂದು ಅಂತ ಹೇಳಿ. ನಾವು ಒಬ್ಬನೇ ನಿಂತ್ಕೊಳ್ಳೋ, ಅಲ್ಲಿ ಪಕ್ಕದಲ್ಲಿ ಹುಡುಗ ನಿಂತಿದ್ದಾರೆ ಆ ಥರ ಫೋಟೋ ತೆಗಿತೀನಿ ಅಂತಂದರೆ ಅವ್ನು ಏನು ಮಾಡಿದ್ರು ನಿಂತ್ಕೊತಿರ್ಲಿಲ್ಲ. ಹಾಗಾಗಿ ಅವ್ನು ಹೆಂಗೆ ನಿಂತ್ಕೊಂಡಿದ್ದ ಹಾಗೆ ತೆಗೆಸ್ಕೊಂಡು ಫೋಟೋನ ನಾವು ವಾಪಸ್ ಬಂದ್ವಿ. ಇನ್ನು ನನ್ನ ಮಗಳು
ಟಿ ವಿಯಲ್ಲಿ ಕಾಟನ್ ಕ್ಯಾಂಡಿ ನೋಡಿಬಿಟ್ಟಿದ್ದಾಳೆ ಸಾಂಗು. ಅದರಲ್ಲಿ ಈ ಥರ ಕಾಟನ್ ಕ್ಯಾಂಡಿ ತೋರಿಸಿರ್ತಾರಲ್ವ, ಕಾಟನ್ ಕ್ಯಾಂಡಿ ಅಂತ ಜಗಳ ಮಾಡಿ ಇಸ್ಕೊಂಡ್ಳು. ಆ್ಯಕ್ಚುಲಿ ನಾನು ಒಂದು ವಿಷಯ ಹೇಳಬೇಕು, ಮಕ್ಕಳಿಗೆ ಈ ಥರ ಹೊರಗದಲ್ಲಿ ಈ ಥರ ಇದನ್ನು ಬೊಂಬಾಯಿ ಮಿಠಾಯಿ ಅಂತಿದ್ವಲ್ಲ ಆವಾಗ ಚೆನ್ನಾಗಿ ಬರೋದು. 5 ರೂಪಾಯಿ ಕೊಟ್ಟರು ಎಷ್ಟು ಚೆನ್ನಾಗಿ ಬರೋದು. ಇವಾಗ ನಿಜವಾಗ್ಲೂ ಎಲ್ಲಿ ಹೋದ್ರೂ ಕೊಡ್ಸೋಕ್ಕೆ ಹೋಗಬೇಡಿ. ಅವ್ರು ತುಂಬ ಅಳ್ತಿದ್ರು ಅಂತ ನಾವು ಅಮ್ಮಗೆ ಕೊಡಿಸಿದ್ರು. ಆಮೇಲೆ ನಾವೇನು ಮಾಡಿದ್ವಿ, ಅದು ಪ್ಲಾಸ್ಟಿಕ್ ಎಲ್ಲ ಬಿಟ್ಕೋತಾ ಇತ್ತು. ಹಾಗಾಗಿ ಎಸ್ದುಬಿಟ್ವಿ, ನಾವು ತಿನ್ನಿಸ್ಲಿಲ್ಲ ಮಕ್ಕಳಿಗೆ. ನೀವು ಏನಾದರೂ ಮಕ್ಕಳು ಎಷ್ಟೇ ಹಠ ಮಾಡಿದ್ರು ಅಷ್ಟೇನೆ, ನೀವು ಮಾತ್ರ ಕಾಟನ್ ಕ್ಯಾಂಡಿ ಆ ಥರ ಕೊಡ್ಸೋಕ್ಕೆ ಹೋಗಬೇಡಿ. ನಿಜವಾಗ್ಲೂ ಚೆನ್ನಾಗಿರಲ್ಲ. ಪ್ಯಾಕೆಟಲ್ಲಿ ಪ್ಲಾಸ್ಟಿಕ್ ಎಲ್ಲ ಉದುರ್ತಾ ಇರುತ್ತೆ. ಹಾಗಾಗಿ ನಾವೇನೋ ಮಿಸ್ಸಾಗಿ ಕೊಡಿಸ್ಬಿಟ್ಟು ತಿರ್ಗಾ ಹೋದ್ರೆ ಹೋಗಲಿ 20 ರೂಪೀಸ್ ಅಂತ ಹೇಳಿ ಬಿಸಾಕ್ಬಿಟ್ವಿ, ಅದನ್ನು ತಿನ್ನಿಸ್ಲಿಲ್ಲ ನಾವು. ಇನ್ನು ಇದು ಮುಗಿಸ್ಕೊಂಡು ನಾವು ಗವಿ ಗಂಗಾಧೇಶ್ವರ ದೇವಸ್ಥಾನ ಅಲ್ಲೇ ಇದೆ, ಹೋಗೋಣ ಅಂಥೇಳಿ ಕರ್ಕೊಂಡೋದ್ರು. ಆ್ಯಕ್ಚುಲಿ ಹೋದ್ವಿ, ಹೋಗಿದ ತಕ್ಷಣ ಅಲ್ಲಿ ದೇವಸ್ಥಾನ ಬಾಗಿಲು ಹಾಕ್ಬಿಟ್ಟಿತ್ತು. ಹಾಗಾಗಿ ಹೋಗಿ ಅಲ್ಲೇ ಸುತ್ತಮುತ್ತಲು ಒಂದು ಕ್ಲಿಪ್ಪಿಂಗ್ ತೊಗೊಂಡು ವಾಪಸ್ ನಾವು ಬಂದ್ವಿ. ಆ್ಯಕ್ಚುಲಿ ಇದು ಹಳೆಯ ಕಾಲದ ದೇವಸ್ಥಾನ, ಫುಲ್ಲು ಫೇಮಸ್ ಇದು ಗವಿಪುರಂ ಗಂಗಾಧೇಶ್ವರ ಅಂತ ಹೇಳಿ. ನಮ್ಮಪ್ಪ ಅದನ್ನೇ ಹೇಳ್ತಾಯಿದ್ರು, ಹೇಳೋದ್ರಲ್ಲಿ ಅಂತ, ಯಾಕಂದರೆ ಗೊತ್ತಾಗ್ಲಿಲ್ದವ್ರಿಗೆ ಗೊತ್ತಾಗಲಿ ಅಂತ ಹೇಳಿ. ನಾನು ಅದಂತ ಇದ್ದೆ, ನಾನು ಆಮೇಲೆ ವಾಯ್ಸ್ ಓವರ್ ಕೊಡ್ತೀನಿ ಬಿಡಪ್ಪ ಅಂತ ಹೇಳಿ ಹೇಳ್ತಾ ಇದ್ದೆ. ಇನ್ನು ಅಲ್ಲಿ ಹೋದ್ವಾ, ಅದು ಇಲ್ಲಿದೆ ಅಲ್ಲಿದೆ ಅಂತ ದೇವಸ್ಥಾನ ಸುಮ್ಮನೆ ಸುತ್ತರಿಸ್ಬಿಟ್ಟು ವಾಪಸ್ ಬಂದ್ವಿ ನಾವು. ಇನ್ನೇನು ಮಾಡೋದು ಅಂತ ಹೇಳಿ ಅದು ಮುಗಿಸ್ಕೊಂಡು ನಾವು ನಮ್ಮ ನಮ್ಮ ಅಜ್ಜಿಯವ್ರ ಮನೆಗೆ ಹೋದ್ವಿ. ಅವರು ಕಂಫರ್ಟಬಲ್ ಇರಲಿಲ್ಲ ವೀಡಿಯೋ ಮಾಡೋಕ್ಕೆ, ಸೊ ಹಾಗಾಗಿ ವೀಡಿಯೋ ಮಾಡಲಿಲ್ಲ ನಾನು. ಕ್ಯಾಮ್ರಾ ತೆಗಿಯೋದು, ಕ್ಯಾಮ್ರಾ ತಗೋ. ಕೊಡ್ಸಂಗಿಲ್ಲ ಹಂಗೆಲ್ಲ, ಅವನು ಅದನ್ನೇ ತೊಗೊಂಡಿದ್ದು. ಹಾಂ, ಸುಮ್ಮನೆ ಅಷ್ಟೇ. ನಿಮ್ಗೆ ಯಾಕೆ ತಗೋ ಅಂದ್ರೆ ಅದನ್ನ ಮಮ್ಮಿ ಕೊಡಿಸ್ತಾರೆ, ನೀವು ಕೇಳಿದ್ರೆ ಕೊಡ್ತಾರೆ. ನಿಮ್ಗೆ ಅದೇ ಬೇಕು. ಸರಿ ಸರಿ, ಅವನು ಫೋನ್ ಕೊಡು, ಅವನು ಸರಿ ಫೋನ್ ಮಾಡಿಕೊಡ್ತಾನೆ, ನೀವು ಫೋಟೋ ತೆಗಿ. ಇಲ್ಲ ಸುಮ್ಮನಿರಪ್ಪ, ಫೋನ್ ಮಾಡು ಅದು ಫೋನ್ ಮಾಡ್ತಾನೆ, ನೀವು ಫೋಟೋ ತೆಗಿ. ವೀಡಿಯೋ ಮಾಡಿ ನೀನು. ಸರಿ, ಫೋನ್ ಮಾಡು. ಹಲೋ, ಹಾಂ, ನೀನು ವೀಡಿಯೋ ಮಾಡಿಕೊಡು, ವೀಡಿಯೋ ಫೋನ್ ಮಾಡ್ತೀನಿ. ಇನ್ನು ಈ ಕಾಲೇಜಲ್ಲಿ ಏನು ನಾನು ತೋರಿಸ್ತಾ ಇದ್ದೀನಲ್ಲ, ಈ ಕಾಲೇಜಲ್ಲಿ ರಜನಿಕಾಂತ್ ಅವರು ಓದಿದ್ರಂತೆ. ಸಾರಿ, ಕಾಲೇಜಲ್ಲ, ಸ್ಕೂಲದು. ಹಾಗಾಗಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ನಿಮಗೆ ಶೇರ್ ಮಾಡೋಣ ಅಂತ. ಅದು ಎಷ್ಟೊತ್ತವರೆಗೂ ನಿಂತಿದ್ದೀವಿ, ನಮ್ಗೆ ಅದು ಏನು ಅನ್ನೋದೇ ಅರ್ಥ ಆಗಲಿಲ್ಲ. ಆಮೇಲೆ ನಮ್ಮ ತಂಗಿ ನೋಡ್ಬಿಟ್ಟು ಹೇಳಿದ್ಲು, ಈ ಥರ ರಜನಿಕಾಂತ್ ಅವರು ಓದಿದ್ದು ಅಂತ ಹೇಳಿ. ಆವಾಗ ಗೊತ್ತಾಯಿತು, ಇಲ್ಲಾಂದಿದ್ರೆ ನಮ್ಗೆ ಗೊತ್ತಾಗ್ತಾನೆ ಇರಲಿಲ್ಲ, ಅಷ್ಟೊತ್ತವರು ನಿಂತ್ಕೊಂಡಿದ್ರು. ಇನ್ನು ನನ್ನ ಮಗಂದು ಎಲ್ಲಿ ಹೋದ್ರೂ ಜಗಳ. ಆಟ ಸಾಮಾನು ತೊಗೊಂಡಿದ್ದು ಇಬ್ರಿಗೂ ಒಂದೇ ಥರ ಕೊಡಿಸ್ಬೇಕು. ಅವಳಿಗೊಂದು, ನನ್ನ ಮಗಳಿಗೆ ಸಪ್ರೇಟು, ಇವ್ನಿಗೆ ಬೇರೆದು ಕೊಡಿಸ್ಬಿಟ್ಟಿದ್ದೀನಿ. ಅದ್ರ ಸಂಬಂಧ ಜಗಳ ಅವರಿಬ್ಬರಿಗೆ. ಯಾಕಾದರೂ ಕೊಡಿಸೋದ್ನೋ ಅನಿಸ್ಬಿಟ್ಟಿತ್ತು ನನಗೆ. ಇನ್ನು ನಮ್ಮ ಮನೆಯವ್ರು ಅದನ್ನೇ ಬೈತಾಯಿದ್ರು, ಇಬ್ರಿಗೂ ಒಂದೇ ಥರ ಕೊಡಿಸ್ಬೇಕು ತಾನೆ, ನೀನು ಯಾಕೆ ಬೇರೆ ಬೇರೆ ಕೊಡಿಸೋದೆ ಅಂತ ಹೇಳಿ. ಇನ್ನೇನು ಮಾಡೋದು ಅಂತ ಹೇಳಿ ಇದೇ ಜಗಳದಲ್ಲಿ ನಾವು ಟ್ರಿಪ್ನ ಮುಗಿಸಿದ್ವಿ. ಇನ್ನು ಸುತ್ತಮುತ್ತಲು ದೇವಸ್ಥಾನಕ್ಕೆ ಹೋಗ್ಬೇಕಂದ್ವಿ, ಬಿಸಿಲಲ್ಲಿ ನಮಗೆ ಆಗಲಿಲ್ಲ. ಇನ್ನು ವಾಪಸ್ಸು ನಾವು ಮನೆಗೆ ಬಂದ್ವಿ. ಇನ್ನು ಮಾರನೇ ದಿವಸ ಬೆಳಗಿನ ಜಾವ 5:15 ನಾವು ಊರಿಗೆ ಹೊರಟಿದ್ದೀವಿ. 5:15 ಅಲ್ಲೇ ಬಿಟ್ಟು 10 ನಿಮಿಷ ಆಯಿತು. ಈಗ ನೈಸ್ ರೋಡ್ ಮೇಲೆ ಹೋಗುವ ಅಂತ. ಇನ್ನು 7:15 ಅಷ್ಟರಲ್ಲೇ ನಾವು ತುಮಕೂರಿಗೆ ಬಂದ್ವಿ. ಇನ್ನು ಅಲ್ಲಿ ಸ್ವಲ್ಪ ಲೈಟಾಗಿ ಟಿಫನ್ ಮಾಡ್ಕೊಂಡು ಹೋಗೋಣ ಅಂಥೇಳಿ ಬಂದ್ವಿ. ನಿಜ ಹೇಳ್ಬೇಕಂದ್ರೆ ಒಂಚೂರು ಟೇಸ್ಟ್ ಇರಲಿಲ್ಲ. ಏನಾಗ್ಬಿಟ್ಟಿದೆ ಅಂದರೆ ಇಡ್ಲಿ ತೊಗೊಂಡ್ವಿ ಮತ್ತು ಪೂರಿ ತೊಗೊಂಡ್ವಿ. ಅದು ನೆನ್ನೆ ಮೊನ್ನೆದು ಪಲ್ಯ ಚಟ್ನಿ ಎಲ್ಲ ಈ ಬಿಸಿಲಿಗೆ ತಡೆಯೋದಿಲ್ವಲ್ಲ,
ಅವ್ರು ಅದೇ ಥರ ಸರ್ವ್ ಮಾಡಿದಾರೋ ಏನೋ ಒಂಥರ ಹುಳಿ ಬಂದಂಗೆ ಆಗ್ಬಿಟ್ಟಿತ್ತು. ನಮ್ಮ ಮನೆಯವರು ತಿನ್ನೋಷ್ಟು ತಿನ್ನು ಆಗಲಿಲ್ಲ ಅಂದರೆ ಬಿಟ್ಬಿಡು ಅಂತ ಹೇಳಿದ್ರು. ನಿಜವಾಗ್ಲೂ ನಂಗೆ ತಿನ್ನೋಕ್ಕೆ ಆಗಲಿಲ್ಲ ಹೇಳಬೇಕಂದ್ರೆ, ಮಕ್ಳಿಗೂ ತಿನ್ನಿಸ್ಲಿಲ್ಲ. ಆಮೇಲೆ ಈ ಬಿಸಿಲಿಗೆ ಸ್ವಲ್ಪ ಆ ಥರ ಈ ಥರ ಎಲ್ಲ ತಿನ್ಸಿದ್ರೆ ಲೂಸ್ ಮೋಷನ್ ಎಲ್ಲ ಆಗ್ಬಿಡುತ್ತಾನೋ ಅಂತ ನಾನೇನು ತಿನ್ಸೋಕ್ಕೆ ಹೋಗಲಿಲ್ಲ ಅವ್ರಿಗೆ. ಬರೀ ಇಡ್ಲಿ ಅಷ್ಟೇ ತಿನ್ನಿಸಿದ್ವಿ. ಇನ್ನು 10:30 ಅನ್ನೋಷ್ಟೊತ್ತಿಗೆ ನಾವು ಊರಿಗೂ ಬಂದು ಸ್ವಲ್ಪ ಮನೇಲಿ ಕ್ಲೀನ್ ಮಾಡೋದೆಲ್ಲ ಇತ್ತು. ನಾನು ಅದೇನು ಕ್ಲಿಪ್ಪಿಂಗ್ ತೊಗೊಳ್ಳಿಲ್ಲ. ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾವು ಹೊರಡೋಣ ಅಂಥೇಳಿ ಹೋಗ್ತಾಯಿದ್ದೀವಿ. ಇನ್ನು ಹೋಗ್ತಾ ದಾರಿಯಲ್ಲಿ ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಹೋಗೋಣ. ಸುಸ್ತಾಗಿ ಹೋಗ್ಬಿಟ್ಟಿತ್ತು, ಫುಲ್ ಡಿಹೈಡ್ರೇಷನ್ ಆದಂಗೆ ಆಗಿತ್ತು ನನಗೆ. ಇನ್ನು ಅಲ್ಲಿ ಊಟ ಮಾಡಿಕೊಂಡು ಹಾಗೆ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ. ಏಕೆಂದರೆ ರೇಷನ್ ಏನೂ ಇರಲಿಲ್ಲ ನನಗೆ ಮನೇಲಿ ಮಾಡೋಕ್ಕೆ, ಮತ್ತೆ ಹೋಗಿ ಮಾಡೋಕ್ಕೆ. ಹಾಗಾಗಿ ನಾವೇನು ಮಾಡಿದ್ವಿ, ಅಲ್ಲೇ ಡಿಮಾರ್ಟಲ್ಲಿ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಹೊರಟ್ವಿ. ಇನ್ನು ನನಗೇನು ತಿನ್ಬೇಕು ಅನಿಸ್ತಾ ಇಲ್ಲ ಈ ಬಿಸಿಲಿಗೆ. ಬರೀ ನೀರು ಕುಡಿಯೋಣ ಅಂತ ಅನಿಸೋದು. ಇನ್ನು ಅಲ್ಲಿ ನಾವು ನಮ್ಮ ಮನೆಯವರು ಗೀ ರೈಸು, ನಾನು ವೆಜ್ ಬಿರಿಯಾನಿ ಆರ್ಡ್ರ್ ಮಾಡಿದ್ದೆ. ಇನ್ನು ನನ್ನ ಮಕ್ಕಳು ಏನು ಊಟ ಮಾಡಲಿಲ್ಲ, ಬರೀ ಜ್ಯೂಸು ಐಸ್ ಕ್ರೀಮಲ್ಲೇ ಮುಗಿಸ್ಬಿಟ್ರು ಅವರು. ಅಷ್ಟು ಊಟ ಮಾಡಿಕೊಂಡು ನಾವು ಮುಂದೆ ಡಿಮಾರ್ಟ್ ಶಾಪಿಂಗ್ಗೆ ಹೋದ್ವಿ. $2,000 years later. ನಿಜ ಡಿಮಾರ್ಟು ಚೆನ್ನಾಗಿದೆ. ಹಾವೇರಿಯಲ್ಲಿ ಆಗಿದ್ದು ತುಂಬ ಖುಷಿನೇ ಆಗೋಯಿತು. ಯಾಕಂತಂದರೆ ನಮ್ಗೆ ಹತ್ತಿರ ಆಗುತ್ತಲ್ವ, ಒಂದು 15 ದಿವಸಕ್ಕೆ ತಿಂಗಳಿಗೆ ಒಂದು ಸತಿ ಬಂದು ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು. ನಿಜ ಒಂದೇ ಕಡೆ ಎಲ್ಲನೂ ತೊಗೋಬೋದು. ಈಗ ಅದಿಲ್ಲ ಇದಿಲ್ಲ ಅಂತ ಒಂದೊಂದೇ ತರ್ಸೋಕ್ಕಿಂತ ಇಲ್ಲಿ ಬಂದರೆ ಎಲ್ಲನೂ ತೊಗೋಬೋದು. ಇಲ್ಲಿ ಏನು ಅಡ್ವಾಂಟೇಜ್ ಅಂದರೆ, ನಿಜ ಹೇಳಬೇಕಂದ್ರೆ, ಈ ಥರ ತೂಕ ಮಾಡಿ ಕವರಲ್ಲಿ ಹಾಕಿ ತೂಕ ಮಾಡ್ಕೊಂಡು ತೊಗೊತೀವಲ್ಲ, ಅದೇ ಬೆಸ್ಟ್ ಅಡ್ವಾಂಟೇಜು. ಈ ಥರ ಪ್ಯಾಕೆಟಲ್ಲಿರೋದು ತೊಗೊಂಡ್ರೆ ನಮಗೆ ಲಾಸು. ಯಾಕಂತಂದರೆ ಪ್ಯಾಕೆಟಲ್ಲಿ ನಿಮಗೆ ಅರ್ಧ ಕೆ ಜಿಗೆ ಸಿಗೋದು ಇಲ್ಲಿ 1 ಕೆ ಜಿಗೆ ಸಿಗುತ್ತೆ. ನಿಮ್ಗೆ ಲೂಸಲ್ಲಿ ಏನು ಹಾಕ್ಕೊತಿರಲ್ಲ ಅದನ್ನ. ನಾನು ಯಾವಾಗಲೂ ಅದೇ ಥರನೇ ತೊಗೊಳ್ಳೋದು. ಈಗ ಏನಾದರೂ ಅಲ್ಲಿ ಹಿಟ್ಟು ಆಗಲಿ ಏನಾದರೂ ಆ ಥರ ಲೂಸಲ್ಲಿ ಸಿಗೋಲ್ಲ ಅಂತಂದ್ರೆ ಮಾತ್ರ ನಾನು ಪ್ಯಾಕೆಟಲ್ಲಿ ತೊಗೊತೀನಿ. ನಿಜ ನಂಗೆ ಖುಷಿ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಡಿಮಾರ್ಟ್ ಆಗಿದ್ದು.